ಪ್ರಿಯಾ 24 ವರ್ಷದ ಚಿಕ್ಕಮಗಳೂರಿನ ಹುಡುಗಿ. ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಒನ್ ಆಫ್ ದ ಟಾಪ್ ಕಂಪನಿಯಲ್ಲಿ ಪ್ಲೇಸ್ ಆಗಿರ್ತಾಳೆ. ಈ ಖುಷಿ ವಿಚಾರನ ತನ್ನ ತಂದೆ ತಾಯಿ ಹತ್ರ ಹಂಚ್ಕೊಂಡಾಗ ಅವರಪ್ಪ ಹೇಳ್ತಾರೆ, ಮಗಳೇ, ಇಷ್ಟು ವರ್ಷ ನೀನು ನಮ್ಮ ಜೊತೆನೇ ಬೆಳೆದಿದ್ಯಾ, ಓದೋಕ್ಕೂ ಕೂಡ ನಿನ್ನ ಬೇರೆ ಊರಿಗೆ ಕಳಿಸ್ದವರಲ್ಲ. ಈಗ ನೀನು ಅಷ್ಟು ದೂರದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕಾ? ಇನ್ನೊಂದು ವರ್ಷ ಇದ್ರೆ ನಿನ್ನ ಮದುವೆ ಮಾಡಿ ಕಳಿಸ್ತೀವಲ್ವಾ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಪ್ರಿಯಾ ಬೋಲ್ಡಾಗಿ ಉತ್ತರ ಕೊಡ್ತಾಳೆ. ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ಇಲ್ಲಿ ನಾನು ಕೆಲಸ ಮಾಡಿಕೊಂಡು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು. ಹಾಗೆ ನಾನು ಮುಂದಕ್ಕೆ ಮದುವೆ ಆದರೂ ಕೂಡ ನನ್ನ ಜೀವನನ ನಾನೇ ಸಾಗಿಸ್ಬಹುದು, ಯಾರ ಮೇಲೂ ಡಿಪೆಂಡ್ ಆಗಿರೋ ಥರ ಇರೋದಿಲ್ಲ ಅಂತ ಹೇಳಿದಾಗ ಅವರ ತಂದೆ ತಾಯಿಗೂ ಧೈರ್ಯ ಬರುತ್ತೆ. ಸರಿ ಅಂತ ಒಪ್ಕೋತಾರೆ. ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬರ್ತಾಳೆ. ಪ್ರಿಯಾಳ ಕಂಪನಿ ಇದ್ದಿದ್ದು ವೈಟ್ ಫೀಲ್ಡಲ್ಲಿ. ವೈಟ್ ಫೀಲ್ಡ್ ಸುತ್ತಮುತ್ತ 1 BHK ರೂಮ್ ಹುಡುಕ್ತಿರ್ತಾಳೆ. ಪ್ರಿಯಾಗೆ ಸಾಮಾನ್ಯವಾಗಿ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಫ್ರೆಂಡ್ಶಿಪ್ ಅಂತ ಬಂದರೆ ಅವಳ ಮೈಂಡ್ ಸೆಟ್ಗೆ ಸೂಟ್ ಆಗುವಂಥ ವ್ಯಕ್ತಿಗಳನ್ನೇ ಅವಳು ಫ್ರೆಂಡ್ಶಿಪ್ ಮಾಡ್ಕೊತಿದ್ದು. ಸೊ ಈ ಕಾರಣಕ್ಕೆ ಪ್ರಿಯಾ ಒಬ್ಬಳೇ ಇರೋದಕ್ಕೆ ನಿರ್ಧಾರ ಮಾಡಿರ್ತಾಳೆ. ವೈಟ್ ಫೀಲ್ಡ್ ಸುತ್ತಮುತ್ತ ರೂಮ್ ಹುಡುಕ್ಬೇಕಾದ್ರೆ ಅಲ್ಲೇ ಒಂದು ಮನೆ ಇರುತ್ತೆ. ಆ ಮನೆ ಹೊರಗಡೆಯಿಂದ ನೋಡೋದಕ್ಕೆ ಹಳೆ ಥರ ಕಾಣಿಸಿದ್ರು ಒಳಗಡೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿದಂಥ ಪ್ರಿಯಾಗೆ ತುಂಬ ಇಂಪ್ರೆಸ್ ಆಗುತ್ತೆ. ಸರಿ, ದಿಸ್ ಈಸ್ ದ ಪ್ಲೇಸ್, ನಾನಿಲ್ಲಿ ಆರಾಮಾಗಿರಬಹುದು, ಹೇಗೂ ನನ್ನ ಕಂಪ್ನಿಗೆ ತುಂಬ ಹತ್ತಿರ ಅಂತ ಯೋಚನೆ ಮಾಡ್ತಾ ಆ ಮನೆ ಮಾಲೀಕನ ಹತ್ರ ಆ ಮನೆಯ ಬಾಡಿಗೆ ಕೇಳಿದಾಗ ಪ್ರಿಯಾಗೆ ಶಾಕ್ ಆಗುತ್ತೆ. ಇಷ್ಟು ದೊಡ್ಡ ಮನೆಗೆ ಯಾಕೆ ಇಷ್ಟು ಕಮ್ಮಿ ಹೇಳ್ತಿದ್ದಾರೆ ಅಂತ ಅವಳು ಲಿಟ್ರಲಿ ಶಾಕ್ ಆಗಿರ್ತಾಳೆ. ಆ ಮನೆ ಸ್ವಲ್ಪ ಹಳೇದಲ್ವಾ, ಅದಕ್ಕೆ ಕಮ್ಮಿ ಇರುತ್ತೆ ಅಂತ ಅಡ್ವಾನ್ಸ್ ಮಾಡ್ತಾಳೆ. ಮನೆ ಬೀಗ ಕೊಡಬೇಕಾದ್ರೆ ಓನರ್ ಒಂದು ಮಾತನ್ನು ಹೇಳ್ತಾನೆ, ನಿಮ್ಮ ಮನೆ ಇರೋದು ಗ್ರೌಂಡ್ ಫ್ಲೋರಲ್ಲಿ, ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಫ್ಲೋರ್ಗೆ ಹೋಗಬಾರ್ದು ಅಂತ. ಇದನ್ನು ಕೇಳಿದಂಥ ಪ್ರಿಯಾಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಯಾಕೆ ಫಸ್ಟ್ ಫ್ಲೋರ್ಗೆ ಹೋಗಬಾರ್ದು ಅಂತ ಕೇಳಿದಾಗ ಮಾಲೀಕ ಹೇಳ್ತಾನೆ, ಆ ಮನೆ ತುಂಬ ಹಳೇದಾಗಿದೆ, ಅಲ್ಲಿ ಯಾರೂ ವಾಸ ಮಾಡೋ ಥರ ಇಲ್ಲ, ಸದ್ಯದಲ್ಲೇ ರಿನೋವೇಟ್ ಮಾಡಬೇಕು ಅಂತ ಇದ್ದೀನಿ, ಅಲ್ಲಿವರೆಗೂ ಅಲ್ಲಿಗೆ ಹೋಗುವಂಥ ಪ್ರಯತ್ನ ಪಡಬೇಡಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಪ್ರಿಯಾ, ಸರಿ ಆಯಿತು, ನಾನು ಹೋಗೋದಿಲ್ಲ, ಹೇಗೋ ಒಂದು ಒಳ್ಳೆ ಮನೆ ಸಿಕ್ತು, ಕಂಪ್ನಿಗೂ ಹತ್ತಿರ ಇದೆ, ಇನ್ನೇನು ಟೆನ್ಷನ್ ಇಲ್ಲ ಅಂತ ಮನೆ ಬೀಗ ತಗೊಂಡು ಬರ್ತಾಳೆ. ಮೊದಲ 2 ದಿನ ಪ್ರಿಯಾ ತುಂಬ ಬ್ಯುಸಿ ಆಗಿರ್ತಾಳೆ. ಕೆಲ್ಸಕ್ಕೆ ಹೋಗಿ ಬಂದು ಮನೇಲಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಟಯರ್ಡ್ ಆಗಿ ಮಲ್ಕೋತಿರ್ತಾಳೆ. ಅಲ್ಲಿವರೆಗೂ ಏನೂ ಆಗಿರೋದಿಲ್ಲ. ಆದರೆ ನಿಜವಾದ ಕತೆ ಶುರುವಾಗೋದು ಈಗ. 3ನೇ ದಿನ ಪ್ರಿಯಾ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಊಟ ಮಾಡಿ ಫಸ್ಟು ಮಲ್ಕೊಳ್ಳೋಣ ಅಂತ ಮಲ್ಕೋತಾಳೆ. ಸರಿಸುಮಾರು 3 ಗಂಟೆ ಪ್ರಿಯಾಗೆ ತಟ್ ಅಂತ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ್ದ ಪ್ರಿಯಾಗೆ ನಿದ್ದೆನೇ ಬರಲ್ಲ. ಯಾಕೆ ನಿದ್ದೆ ಬರ್ತಾಯಿಲ್ಲ ಅಂತ ಒದ್ದಾಡ್ಕೊಂಡು ಮಲಗಿರ್ತಾಳೆ. ಆಗ ಪ್ರಿಯಾಗೆ ಒಂದು ಶಬ್ದ ಕೇಳೋದಕ್ಕೆ ಶುರುವಾಗುತ್ತೆ. ಎಲ್ಲಿಂದ ಬರ್ತಾ ಇದೆ ಶಬ್ದ ಅಂತ ನೋಡಿದಾಗ ಆ ಶಬ್ದ ಮೇಲೆ ಮನೆಯಿಂದ ಬರ್ತಾ ಇರುತ್ತೆ. ಇದನ್ನು ಕೇಳಿಸ್ಕೊಂಡಂಥ ಪ್ರಿಯಾಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ನಮ್ಮ ಓನರ್ ನೋಡಿದ್ರೆ ಮೇಲೆ ಯಾರೂ ಇಲ್ಲ, ಯಾರೂ ಇರೋದಕ್ಕೆ ಸೂಕ್ತ ಕೂಡ ಅಲ್ಲ ಆ ರೂಮು, ನೀವು ಕೂಡ ಹೋಗೋ ಪ್ರಯತ್ನ ಪಡ್ಬಿಡಿ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಈ ಥರ ಶಬ್ದ ಬರ್ತಿದೆ, ಯಾರಾದರೂ ಇದ್ದಾರಾ ಅಂತ ಮನೆಯಿಂದ ಹೊರಗಡೆ ಬಂದು ನೋಡೋ ಪ್ರಯತ್ನ ಪಡ್ತಾಳೆ. ಒಂದು ಟಾರ್ಚ್ ಇಟ್ಕೊಂಡು ಮೆಟ್ಲತ್ತೋದಕ್ಕೆ ಶುರು ಮಾಡ್ತಾಳೆ. ಮೆಟ್ಲತ್ತಿ ಫಸ್ಟ್ ಫ್ಲೋರ್ಗೆ ಹೋದಾಗ ಆ ಫಸ್ಟ್ ಫ್ಲೋರ್ ಮನೆ ಡೋರ್ ಓಪನ್ ಆಗಿರುತ್ತೆ. ಇದನ್ನು ನೋಡಿದಂಥ ಪ್ರಿಯಾ ಇನ್ನೂ ಕುತೂಹಲದಲ್ಲಿ ಆ ಮನೆ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ಮನೆ ಒಳಗೆ ಕಾಲಿಟ್ಟಾಗ ಆ ಮನೆಯ ರೂಮ್ ಬಾಗಿಲು ಕೂಡ ತೆಗೆದಿತ್ತು. ಅದನ್ನು ನೋಡ್ತಿದ್ದಂಗೆ ಆ ರೂಮ್ ಡೋರ್ ತಟ್ ಅಂತ ಮುಚ್ಕೊಳ್ಳುತ್ತೆ. ಇದನ್ನು ನೋಡಿದಂಥ ಪ್ರಿಯಾ ತುಂಬ ಭಯಪಟ್ಟು ಅಲ್ಲಿಂದ ಓಡೋಗಿ ಅವಳ ರೂಮ್ ಒಳಗಡೆ ಲಾಕ್ ಹಾಕ್ಕೊಂಡು ಕುತ್ಕೊಬಿಡ್ತಾಳೆ. ಅಲ್ಲಿಂದ ಅವಳಿಗೆ ತುಂಬ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಏನಾದರೂ ಇದೆಯಾ ಅಂತ ತಿಳ್ಕೋಬೇಕು ಅಂತ ಪ್ರಿಯಾ ಮತ್ತೆ ಅವಳ ಮನೆಯಿಂದ ಹೊರಗಡೆ ಬಂದು ಮೆಟ್ಲತ್ರ ನಿಂತ್ಕೊಂಡು, ಯಾರಾದರೂ ಈ ಮನೇಲಿ ಇದ್ದೀರಾ ಪ್ಲೀಸ್ ಹೇಳಿ ಅಂತ ಕಿರ್ಚ್ಕೋತಾಳೆ. ಆ ಕಿರ್ಚ್ಕೋತಿದ್ರು ಕೂಡ ಆ ಕಡೆಯಿಂದ ಏನೂ ಉತ್ತರ ಬರಲ್ಲ. ಅವಳು ಮೆಟ್ಲಿಳಿದು ಅವಳ ಮನೆ ಒಳಗೆ ಹೋಗಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಅವಳು ಹಾಗೆ ಅಳ್ತಾ ಕೂತಿರ್ಬೇಕಾದ್ರೆ ಅವಳಿಗೆ ಒಂದು ಧ್ವನಿ ಕೇಳಿಸುತ್ತೆ. ಯಾವುದೋ ಹೆಂಗಸು ಅಳ್ತಾ ಅಳ್ತಾ, ನನಗೆ ಅವನೇ ಬೇಕು, ನೀನೇನಾದರೂ ಮಾಡಿ ನನಗೆ ಅವನ್ನ ಕೊಡ್ತೀಯಾ, ಅವನ್ನ ನನ್ನವನಾಗಿ ಮಾಡ್ತೀಯಾ ಅಂತ ಒಂದು ಧ್ವನಿ ಕೇಳಿಸ್ತಾ ಇರುತ್ತೆ. ಇದು 1 ಸಲ ಅಲ್ಲ, 2 ಸಲ ಅಲ್ಲ,
ಈ ಥರ ಪದೇ 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 ಕೇಳಿಸ್ತಾ ಇರುತ್ತೆ. ಇದನ್ನು ಕೇಳಿಸ್ಕೊತಿದ್ದಂಥ ಪ್ರಿಯಾಗೆ ಹುಚ್ಚಿಡ್ದಂಗೆ ಆಗತ್ತೆ. ತಲೆ ಹಿಡ್ಕೊಂಡು ನನ್ನ ಏನೂ ಮಾಡಬೇಡ, ನಿನ್ಗೇನು ಬೇಕು ನನಗೇನು ಗೊತ್ತಾಗ್ತಿಲ್ಲ, ಪ್ಲೀಸ್ ಇಲ್ಲಿಂದ ಹೋಗು, ನನಗೆ ಹೆದರಿಸ್ಬೇಡ ಅಂತ ತುಂಬ ಅಳ್ತಾ ಅಳ್ತಾ ಗೋಳಾಡ್ತಾಳೆ. ಪ್ರಿಯಾ ಅಳ್ತಾ ಅಳ್ತಾ ತುಂಬ ಫ್ರಸ್ಟ್ರೇಟ್ ಆಗಿ ತನ್ನ ಕೊಲೀಗ್ ಆಕಾಶ್ಗೆ ಕಾಲ್ ಮಾಡಿ ಎಲ್ಲವನ್ನ ವಿವರವಾಗಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಆಕಾಶ್ 10 ನಿಮಿಷದಲ್ಲಿ ಆ ಮನೆ ಹತ್ರ ಬರ್ತಾನೆ. ಪ್ರಿಯಾ ಹೇಳ್ತಾಳೆ, ಆಕಾಶ್, ಈ ಥರ ಆಗಿದ್ದೆಲ್ಲ ನಿಜ, ಇದು ನನ್ನ ಭ್ರಮೆ ಅಲ್ಲ, ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾನೆ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಆಕಾಶ್, ಸರಿ ಬಾ, ಹಾಗಿದ್ರೆ ಇಲ್ಲೇ ಅಕ್ಕಪಕ್ಕ ಮನೆಯವ್ರನ್ನ ಎಬ್ಬಿಸಿ ಅವ್ರ ಹತ್ರ ಏನಾದರೂ ಇದ್ರೆ ಕೇಳೋಣ ಅಂತ ಹೋಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಮನೆಯ ಒಬ್ಬ ಮುದುಕನ್ನು ಎಬ್ಬಿಸಿ ಕೇಳ್ತಾರೆ. ಸರ್, 2 ದಿವಸದಿಂದ ಆ ಬಿಲ್ಡಿಂಗಲ್ಲಿ ಈ ಹುಡುಗಿ ಬಾಡಿಗೆಗೆ ಬಂದಿದ್ದಾಳೆ, ಇವತ್ತು ರಾತ್ರಿ ನೋಡಿದ್ರೆ ಹೀಗೆಲ್ಲ ಆಯಿತು ಅಂತ ಎಲ್ಲವನ್ನ ವಿವರವಾಗಿ ಆ ಮುದುಕನ ಹತ್ರ ಹೇಳ್ತಾರೆ. ಇವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡಂಥ ಮುದುಕ ನಗ್ತಾನೆ. ಆ ಮುದುಕ ನಗ್ತಿದ್ದಿದ್ದು ನೋಡಿ ಆಕಾಶ್ ಮತ್ತು ಪ್ರಿಯಾ, ಸರ್, ನಾವಿಷ್ಟು ಸೀರಿಯಸ್ ವಿಷಯ ಹೇಳ್ತಿದ್ದೀವಿ, ನಮಗೆ ತುಂಬ ಭಯ ಆಗ್ತಿದೆ, ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಆ ಮುದುಕ ಹೇಳ್ತಾನೆ, ಇದು ಮೊದಲನೇ ಸರಿ ಆಗ್ತಿಲ್ಲ. ಆ ಮನೆಗೆ ಒಂದು ನಿಗೂಢ ಕಥೆ ಇದೆ. 2003 ಆ ಮನೆಯ ಓನರ್ಗೆ 22 ವರ್ಷದ ಒಬ್ಳು ಮಗಳಿದ್ಲು. ಅವಳ ಹೆಸರು ಅಮೋಘ. ಅಮೋಘ ಒಬ್ಳು ಸ್ನೇಹಜೀವಿ. ಅವಳ ಸುತ್ತಮುತ್ತ ತುಂಬ ಜನ ಸ್ನೇಹಿತರಿರ್ತಿದ್ರು. ಯಾವಾಗಲೂ ನಗ್ನಗ್ತಾ ತುಂಬ ಖುಷಿಯಾಗಿರ್ತಿದ್ಲು. ಹಾಗೆ ಅವಳು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದ್ಲು. ಆದರೂ ಕೂಡ ಆ ಹುಡುಗಿಗೆ ಚೂರು ಅಹಂಕಾರ ಇರಲಿಲ್ಲ. ಅವಳ ಜೊತೆ ತುಂಬ ಜನ ಸ್ನೇಹಿತರಿದ್ರೂ ಕೂಡ ಅವಳು ಯಾರನ್ನೂ ಪ್ರೀತಿ ಮಾಡ್ತಿರ್ಲಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಒಬ್ಬ ಗುಣವಂತ ಹುಡುಗನ ನೋಡಿದಾಗ ಅವನ ಮೇಲೆ ಅವಳಿಗೆ ಪ್ರೀತಿ ಹುಟ್ಟುತ್ತೆ. ಅಮೋಘ ತುಂಬ ಒಳ್ಳೆಯ ಹುಡುಗಿ. ಅವಳು ಜೀವನದಲ್ಲಿ ಪ್ರೀತಿ ಅಂತ ಮಾಡಿದ್ರೆ ಅದು ಒಬ್ಬನ್ನೇ ಮಾಡಬೇಕು. ಅದೇ ಹುಡುಗನ್ನ ಅವಳು ಮದುವೆ ಆಗಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ತನ್ನ ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೊಂಡಿರ್ತಾಳೆ. ಅವಳಿಗೂ ಸಹ ಪ್ರೀತಿ ಆದಮೇಲೆ ಅದನ್ನು ಅವಳ ಪಾರ್ಟ್ನರ್ ಹತ್ರ ಕೂಡ ಹೇಳ್ಕೊಂಡಿರ್ತಾಳೆ. ಈವನ್ ಅವನು ಕೂಡ ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಅಮೋಘಳ ತಲೆಯಲ್ಲಿ ಯಾವಾಗಲೂ ಒಂದು ವಿಷಯ ಕಾಡ್ತಾ ಇರುತ್ತೆ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ನಾನು ಒಬ್ಬನ್ನ ಪ್ರೀತಿಸ್ತಾ ಇದ್ದೀನಿ, ಅವರೇ ಮದುವೆ ವಿಷಯ ಮಾತಾಡೋದಕ್ಕಿಂತ ಮುಂಚೆ ನಾನೇ ಹೋಗಿ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಕಾಯ್ತಾ ಇರ್ತಾಳೆ. ಹಾಗೆ ಒಂದಿನ ಒಳ್ಳೆ ಸಮಯ ನೋಡಿ ಅವರ ಅಪ್ಪ ಅಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಅಲ್ಲಿ ಎಲ್ಲರ ಮುಂದೆ ಅವಳ ಪ್ರೀತಿನ ಅವಳು ಹೇಳ್ಕೋತಾಳೆ. ಇದನ್ನು ಕೇಳಿಸ್ಕೊಂಡಂಥ ಅಮೋಘಳ ತಂದೆ ತಾಯಿ ಈ ಪ್ರೀತಿನ ಸಪೋರ್ಟ್ ಮಾಡೋದಿಲ್ಲ. ಅವರು ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಅವ್ರು ರಿಜೆಕ್ಟ್ ಮಾಡಿದ ಬೇಜಾರಿಗೆ ಅಮೋಘ ತುಂಬಾ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಅವ್ರ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಪ್ರೀತಿ ಪ್ರೇಮ ಯಾವುದಕ್ಕೂ ಅವ್ರ ಮನೇಲಿ ಒಪ್ತಾ ಇರಲಿಲ್ಲ. ಮೊದಲೇ ಹೇಳ್ದಂಗೆ ಅಮೋಘ ಆ ಹುಡುಗನ ಬಿಟ್ಟು ಬೇರೆ ಇನ್ಯಾರನ್ನೋ ಮದುವೆ ಆಗೋಕ್ಕಂತೂ ತಯಾರಿಲ್ಲ. ಏನಾದರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಪ್ರತಿದಿನ ಕನ್ವಿನ್ಸ್ ಮಾಡ್ತಿರ್ತಾಳೆ. ಆದರೆ ಅಮೋಘಳ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಈ ವಿಷಯನ ಒಪ್ಪೋದಿಲ್ಲ. ಹೀಗೆ ದಿನಗಳು ಕಳೀತಾ ಅಮೋಘಗೆ ಆ ಹುಡುಗನ್ನ ಬಿಟ್ಬಿಡು ಅಂತ ತುಂಬ ಫೋರ್ಸ್ ಮಾಡಿ ಪ್ರೆಷರ್ ಆಗ್ತಾ ಇರ್ತಾರೆ. ಈ ಪ್ರೆಷರ್ನೆಲ್ಲ ತಡ್ಕೊಳ್ಳೋದಕ್ಕಾಗ್ತಿರಲ್ಲ ಅಮೋಘಗೆ. ಅಮೋಘ ತುಂಬಾ ಫ್ರಸ್ಟ್ರೇಟ್ ಆಗ್ತಿರ್ತಾಳೆ. ಏನೇ ಮಾಡಿದ್ರೂ ಮಗಳು ಪ್ರೀತಿನೇ ಬೇಕು ಅಂತ ಹಠ ಮಾಡ್ತಾ ಇರೋದು ನೋಡಿ ಪೇರೆಂಟ್ಸ್ ಅವಳಿಗೆ ಲಿಟ್ರಲಿ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಳ ಫೇವ್ರೆಟ್ ರೂಮ್ ಏನಿದೆಯೋ ಆ ರೂಮಲ್ಲೇ ಅವಳನ್ನ ಕೂಡಾಕಿ ಡೋರ್ ಲಾಕ್ ಮಾಡಿಕೊಂಡು ಅವರು ಕೆಲಸಗಳಿಗೆ ಹೋಗ್ಬಿಡ್ತಿದ್ರು. ಸಂಜೆ ಬಂದ ಮೇಲೆ ಡೋರ್ ಓಪನ್ ಮಾಡ್ತಿದ್ರು. ಈ ಥರ ಟಾರ್ಚರ್ ಮಾಡಿ ಅವಳ ಫೋನ್ ಕಿತ್ಕೊಂಡು ಕಾಲೇಜ್ಗೂ ಹೋಗದೇ ಇರೋ ಥರ ಮಾಡಿ ತುಂಬಾ ಫ್ರಸ್ಟ್ರೇಟ್ ಆಗಿರ್ತಾಳೆ. ಮನೆಯಲ್ಲಿ ನಡೀತಿರೋಂಥ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಅವಳ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಆಪ್ಷನ್ಸ್ ಇರೋದಿಲ್ಲ. ಯಾರೂ ಸಹ ಅವಳಿಗೆ ಫೋನ್ ಕೊಡ್ತಾ ಇರಲ್ಲ. ಈ ಥರ ಪ್ರತಿದಿನ ಟಾರ್ಚರ್ ಆಗಿ ಆ ಹುಡುಗಿ ತುಂಬ ಫ್ರಸ್ಟ್ರೇಟ್ ಆಗಿ ಒಂದು ದಿನ ಅವಳ ಫೇವ್ರೆಟ್ ರೂಮ್, ಅಂದರೆ ಆ ರೂಮಲ್ಲಿ ತುಂಬ ಮೆಮೊರೀಸ್ ಇರುತ್ತೆ. ಏನು ಮೆಮೊರೀಸ್ ಅಂದರೆ ಅವರ ಫ್ರೆಂಡ್ಸ್ ಫೋಟೋಸ್ಗಳನ್ನೆಲ್ಲ ಹಾಕಿ ಅವ್ರು ಕೊಟ್ಟಂಥ ಗಿಫ್ಟ್ಸ್ಗಳನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಿ ತುಂಬ ಮೆಮೊರಬಲ್ ರೂಮ್ ಆಗಿ ಮಾಡಿರ್ತಾಳೆ.
ಆ ಒಂದು ಫೇವ್ರೆಟ್ ರೂಮಲ್ಲೇ ಒಂದು ಸಂಜೆ ಅವಳು ಹ್ಯಾಂಗ್ ಮಾಡ್ಕೋತಾಳೆ. ಈ ಇನ್ಸಿಡೆಂಟ್ ಆದಮೇಲೆ ಆ ಮನೆಯವ್ರಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಏನಾದರೂ ಒಂದು ಕನಸು ಬೀಳೋದು ಅಥವಾ ಏನಾದರೂ ಒಂದು ಕೆಟ್ಟ ಘಟನೆಗಳಾಗೋದು ರಿಪೀಟೆಡ್ಲಿ ಆಗ್ತಿರುತ್ತೆ. ಹಾಗೆ ಅಕ್ಕಪಕ್ಕದ ಮನೆಯವರೆಲ್ಲ ಆ ಹುಡುಗಿನೇ ದೇವ ಆಗಿ ಇನ್ನೂ ಆ ರೂಮಲ್ಲೇ ಇದ್ದಾಳೆ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಿರ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಆ ಮನೆಯ ಓನರ್ ಆ ಮನೇನ ಬಿಟ್ಟು ಬೇರೆ ಮನೆಗೆ ಶಿಫ್ಟ್ ಆಗ್ತಾನೆ. ಬೇರೆ ಮನೆಗೆ ಶಿಫ್ಟ್ ಆಗಿ ಈ ಮನೇನ ಬಾಡಿಗೆಗೆ ಕೊಡ್ತಿರ್ತಾನೆ. ಆದರೆ ಈ ಮನೆಗೆ ಬಾಡಿಗೆಗೆ ಬಂದವರೆಲ್ಲ 1 ವಾರ ಅಷ್ಟೇ ಮ್ಯಾಕ್ಸಿಮಮ್, ಅದ್ರ ಮೇಲೆ 1 ದಿನ ಕೂಡ ಇರ್ತಾರಲ್ಲ. ಅವ್ರಿಗೂ ಕೆಟ್ಟ ಕೆಟ್ಟ ಅನುಭವಗಳಾಗಿ ಈ ಮನೆಯಿಂದ ಹೊರಗಡೆ ಓಡೋಗ್ತಿರ್ತಾರೆ ಅಂತ ಆ ಮುದುಕ ಹೇಳಿದಾಗ ಪ್ರಿಯಾಗೂ ಆಕಾಶ್ಗೂ ತುಂಬ ಭಯ ಆಗತ್ತೆ. ಭಯದಲ್ಲಿ ಅವ್ರ ರೂಮ್ ಹತ್ರ ಬರ್ತಾರೆ. ಆಗಲೂ ಕೂಡ ಆ ಮೇಲೆ ಮನೆಯ ಮೆಟ್ಲ ಮೇಲೆ ಯಾರೋ ಜೋರಾಗಿ ನಡೆದಾಡೋ ಥರ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ. ಇದನ್ನು ಆಕಾಶು ಕೇಳಿದ ಮೇಲೆ ತುಂಬ ಗಾಬರಿ ಆಗ್ತಾನೆ. ಗಾಬರಿಲಿ ಫಸ್ಟು ಓನರ್ಗೆ ಕಾಲ್ ಮಾಡ್ತಾರೆ. ಓನರ್ಗೆ ಕಾಲ್ ಮಾಡಿ ಎಲ್ಲವನ್ನ ಹೇಳಿದಾಗ ಓನರ್ ಹೇಳ್ತಾನೆ, ಇಲ್ಲಮ್ಮ, ಆ ಮೇಲೆ ಮನೆ ಖಾಲಿ ಇದೆಯಲ್ಲ ಅದು ಓಪನ್ ಹಾಗೆ ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಒಂದಷ್ಟು ಪಕ್ಷಿಗಳೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಅಲ್ಲಿ ಶಬ್ದ ಮಾಡ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ಬಿಟ್ಟರೆ ಬೇರೆ ಏನಿಲ್ಲ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಪ್ರಿಯಾ, ಸರ್ ಪ್ಲೀಸ್ ನನ್ನ ಅಡ್ವಾನ್ಸ್ನ ವಾಪಸ್ ಕೊಟ್ಬಿಡಿ, ನನಗೆ ಎಲ್ಲ ಗೊತ್ತಾಗಿದೆ, ನಾನು ಬೇರೆ ಕಡೆ ಎಲ್ಲೋ ಹೋಗಿ ಆರಾಮಾಗಿ ಇದ್ಕೋತೀನಿ, ಪ್ಲೀಸ್ ಈ ಟಾರ್ಚರ್ನ ಅನುಭವಿಸ್ತಾ ದಿನ ಈ ಮನೇಲಿ ಇರೋದಕ್ಕಾಗಲ್ಲ ಸರ್ ಅಂತ ಹೇಳ್ತಾಳೆ. ಇದು ಹೇಳಿದ ಮೇಲೆ ಓನರು ಕೂಡ ಸರಿ ಅಮ್ಮ ಕೊಡ್ತೀನಿ ಅಂತ ಹೇಳ್ತಾನೆ. ಬೆಳಗ್ಗೆ ಪ್ರಿಯಾ ಅಡ್ವಾನ್ಸ್ ತಗೊಂಡು ಆ ಮನೇನ ಖಾಲಿ ಮಾಡ್ತಾಳೆ. ಮತ್ತೆ ಆ ಪ್ರಿಯಾ ಆ ಮನೆ ಹತ್ರ ಹೋಗೋದಿರಲಿ, ಆ ಮನೆಯ ರೋಡ್ ಹತ್ರನೂ ಹೋಗ್ತಿರ್ಲಿಲ್ಲ. ಇದು ನನ್ನ ಫ್ರೆಂಡ್ ಹೇಳ್ದಂಥ ಕತೆ. ಇದು ಬರೀ ಕಥೆ ಅಲ್ಲ, ನಿಜವಾದ ಘಟನೆ. ಹಾಗೆ ನಿಮಗೇನಾದರೂ ಈ ರೀತಿ ಗೋಸ್ಟ್ ಅನುಭವ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಹೋಪ್ ಏನೂ ಎಕ್ಸ್ಟ್ರಾ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದೆ, ನನ್ನ ಫ್ರೆಂಡ್ ಹೇಗೆ ಹೇಳಿದ್ರೋ ಹಾಗೆ ಹೇಳುವಂಥ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಹೊಸ ವಿಡಿಯೋ ಅಪ್ಲೋಡ್ ಆಗುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫೈ ಆಗುತ್ತೆ. ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.